ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋದರಿಂದ ನಮಗೆ ಆಶೀರ್ವಾದಗಳು ಬಹಳ ಇದೆ, ಆತ್ಮಿಕತ್ವವು ಬಹಳ ಇದೆ, ಅನ್ವಯಗಳು ಬಹಳ ಇದೆ ಮತ್ತು ದೇವರ ವಾಕ್ಯದಲ್ಲಿ ಇಂದು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿರುವಂಥ ಒಂದು ಅಧ್ಯಯನ ಕೀರ್ತನೆ, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 8, 8ನೇ ಅಧ್ಯಾಯ. ಕೀರ್ತನೆಗಳು ಕ್ರಿಸ್ತನನ್ನು ಸೂಚಿಸುವಂಥದ್ದು. ಕೀರ್ತನೆಗಳು ಪ್ರಾರ್ಥನೆಗಳು, ಕೀರ್ತನೆಗಳು ಮಾರ್ಗದರ್ಶನಗಳು, ಕೀರ್ತನೆಗಳು ಪ್ರವಾದನೆಗಳು, ಕೀರ್ತನೆಗಳು ನಮಗೆ ಬೋಧನೆಗಳು. ಹೌದು, ಕೀರ್ತನೆ ಬೋಧನೆ ಎಂಬುದಾಗಿ ಕೊಲೊಸೆ 3:15, ಅಪೊಸ್ತಲಕೃತ್ಯ 1:20, ಲೂಕ 20:4-27 ಇವೆಲ್ಲ ವಾಕ್ಯಗಳಲ್ಲಿ ನಾವು ನೋಡಿಕೊಳ್ಳುವಾಗ ಕೀರ್ತನೆ ಒಂದು ಪ್ರಾರ್ಥನೆ, ಕೀರ್ತನೆ ನಮ್ಮ ಅಂತರಾಳವನ್ನು ವಿವರಿಸುವಂಥ ಅನುಭವ, ಕೀರ್ತನೆ ಕ್ರಿಸ್ತನನ್ನೇ ತಿಳಿಸುವಂಥದ್ದು ಎಂಬುದಾಗಿ ನೋಡ್ತೇವೆ. ಕೀರ್ತನೆ 8ನೇ ಅಧ್ಯಾಯ ನಾವು ನೋಡಿಕೊಳ್ಳುವಾಗ ಕೀರ್ತನೆಯಲ್ಲಿ ಇದು ಮೆಸ್ಸಿಯನ ಕೀರ್ತನೆ, ಮೆಸ್ಸಿಯಾನಿಕ್ ಸಾಮ್. ಮನುಷ್ಯನಿಗೆ ದೇವರು ಅನುಗ್ರಹಿಸಿರುವ ಗೌರವ ಅಥವಾ ಮಹಿಮೆ ಎಂಬುದಾಗಿ ನಾವು ನೋಡ್ತೇವೆ. ಇದು ಕೂಡ ದಾವಿದನು ರಚಿಸಿದಂಥ ಕೀರ್ತನೆ ಮತ್ತು ಕ್ರಿಸ್ತನನ್ನು ಕುರಿತಾಗಿ ಬಹಳ ವಿಷಯಗಳು ಈ ಒಂದು ಕೀರ್ತನೆ 9 ವಚನಗಳಿದೆ, ಆದರೆ ಬಹಳಷ್ಟು ಕ್ರಿಸ್ತನ ಕುರಿತಾಗಿ ಇದೆ, ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಬನ್ನಿರಿ, ನಾವು ಇಂದು ಒಟ್ಟಾಗಿ ಸ್ಟಡಿ ಮಾಡಿಕೊಳ್ಳೋಣ. ನಾನು ಈಗಾಗಲೇ ಹೇಳಿದೆ, ಕೀರ್ತನೆಗಳಲ್ಲಿ 150 ಕೀರ್ತನೆಗಳಲ್ಲಿ 19 ಕೀರ್ತನೆಗಳು ಕ್ರಿಸ್ತನ ಕುರಿತಾಗಿ ಡೈರೆಕ್ಟಾಗಿ ನೇರವಾಗಿರುವಂಥ ಕೀರ್ತನೆಗಳು, ಮೆಸಿಯಾನಿಕ್ ಸಾಮ್ಸ್ ಅಂತ. ಆದರೂ ಪ್ರತಿ ಕೀರ್ತನೆಯಲ್ಲಿ ಕ್ರಿಸ್ತನ ಬಗ್ಗೆ ಸ್ವಲ್ಪ ಸುಳಿವಿದೆ, ನೇರವಾಗಿ. ಆದರೆ 19 ಕೀರ್ತನೆಗಳು ಸಂಪೂರ್ಣವಾಗಿ ಕ್ರಿಸ್ತನ ಕುರಿತಾಗಿರುವಂಥ ಪ್ರವಾದನೆಗಳು ಎಂಬುದಾಗಿ ನೋಡ್ತೇವೆ. ಈಗಾಗಲೇ ಕೀರ್ತನೆ 2ನೇ ಅಧ್ಯಾಯ ನಾವು ನೋಡಿದ್ವಿ, ಅದರಲ್ಲಿ ಕ್ರಿಸ್ತನು ಮಾತನಾಡಿದ್ದನ್ನೇ ನಾವು ನೋಡಿಬಿಟ್ಟಿದ್ದೇವೆ 7ನೇ ವಚನದಲ್ಲಿ, ಕೀರ್ತನೆ 2:7ರಲ್ಲಿ. ಮತ್ತು ಕೀರ್ತನೆ 8ನೇ ಕೀರ್ತನೆ ಈಗ ನಾವು ಬಂದಿದ್ದೇವೆ 19ರಲ್ಲಿ. 2ನೇ ಕೀರ್ತನೆ ಇದು, 2ನೇ ಕೀರ್ತನೆ ಆಯಿತು. ಈಗ 8ನೇ ಕೀರ್ತನೆ ಇದು. 2 ಕೀರ್ತನೆಗಳು ಮೆಸ್ಸಿಯನ ಕೀರ್ತನೆಗಳಾಗಿ ನಾವು ನೋಡ್ತಿದ್ದೇವೆ. ಇನ್ನು 17 ಕೀರ್ತನೆಗಳು ಆತನ ಕುರಿತಾಗಿ ಬೇರೆ ಬೇರೆ ಕಡೆಯಲ್ಲಿ 150 ಕೀರ್ತನೆಗಳಲ್ಲಿ ಇರುವಂಥದ್ದು ಅನಂತರ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 8ನೇ ಅಧ್ಯಾಯ ಕೀರ್ತನೆ, ದ ಬುಕ್ ಆಫ್ ಸಾಮ್ ಚಾಪ್ಟರ್ 8 ವರ್ಸ್ 1, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ದಿ ಸಾಮ್ ಬಿಗಿನ್ಸ್ ವಿತ್ ಪ್ರೈಸ್. ಈ ಕೀರ್ತನೆ ಸ್ತೋತ್ರದೊಂದಿಗೆ ಪ್ರಾರಂಭವಾಗ್ತದೆ. ಭಕ್ತ ಸಿಂಗ್ ಎಂಬಂಥ ದೇವರ ಸೇವಕರು, ಅವರ ಪ್ರಾರ್ಥನೆ ಸ್ತೋತ್ರದೊಡನೆ ಪ್ರಾರಂಭವಾಗ್ತಿತ್ತು. ಅದನ್ನು ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೇನೆ. ಅವರ ಪ್ರಾರ್ಥನೆ ಭಾಳ ದೊಡ್ಡ ಪ್ರಾರ್ಥನೆ. ಕೆಲವು ಸಾರಿ ನಾವು ಚಿಕ್ಕ ಪ್ರಾರ್ಥನೆ ಮಾಡ್ತೀವಿ, ಆದರೆ ಅವರು ದೊಡ್ಡ ಪ್ರಾರ್ಥನೆ ಮಾಡ್ತಿದ್ರು. ಬಹಳ ದೊಡ್ಡದೇನಲ್ಲ, ಆದರೆ ಆ ದೇವರನ್ನು ಬಹಳಷ್ಟು ವಿವರಿಸುವಂಥ, ಉದಾಹರಣೆಗೆ, ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ಕೃಪೆ ಕರುಣೆಯ ದೇವರೇ, ಒಡಂಬಡಿಕೆಯನ್ನು ಪಾಲಿಸುವ ದೇವರೇ, ಹೀಗೆಲ್ಲ ದೇವರನ್ನು ಸ್ತುತಿಸಿ ಆತನ ಕ್ಯಾರೆಕ್ಟರ್, ಆತನ ಗುಣಲಕ್ಷಣವನ್ನು
ಆತನ ಸ್ವಭಾವವನ್ನು ಸ್ತುತಿಸಿ ಆತನ ಮಹತ್ತನ್ನು ವರ್ಣಿಸಿ ಅನಂತರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ನಿನಗೆ ಬೇಡಿಕೆ ಮಾಡ್ತೇವೆ ಅಂತ ಅನಂತರ ಪ್ರಾರ್ಥನೆಯನ್ನು ತರ್ತಿದ್ರು. ಮೊದಲು ಸ್ತೋತ್ರ, ಸ್ತುತಿ, ಧನ್ಯವಾದಗಳನ್ನು ತಿಳಿಸಿ ದೇವರನ್ನು ಸ್ವಲ್ಪ ಆರಾಧಿಸಿಬಿಟ್ಟು ಅನಂತರ ಅವರು ಪ್ರಾರ್ಥನೆ ಮಾಡ್ತಿದ್ದರು. ಹೌದು, ಇದನ್ನೇ ಪೌಲನು ಕೂಡ ಸಲಹೆ ಕೊಟ್ಟಿದ್ದಾನೆ ಅಥವಾ ಆಜ್ಞೆ ಕೊಟ್ಟಿದ್ದಾನೆ ಅಂತ ಕೂಡ ಹೇಳ್ಬೋದು. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು 4ನೇ ಅಧ್ಯಾಯದ 6ನೇ ವಚನದಲ್ಲಿ ಹೇಳುವಂಥ ಮಾತು, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಮೊದಲು, ಪ್ರಾರ್ಥನೆ ವಿಜ್ಞಾಪನೆಗಳನ್ನು 2 ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. 3ನೇದು ನೋಡ್ರಿ, ದೇವ್ರ ಮುಂದೆ ಬಂದಾಗ ಮೊದಲು ಚಿಂತೆ ಇರಬಾರ್ದು. 2ನೇದು ಸರ್ವ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇನ್ನೊಂದು ಸಾರಿ ಹೇಳ್ತೀನಿ, ದೇವ್ರ ಮುಂದೆ ಪ್ರಾರ್ಥನೆಗೆ ಬಂದಾಗ ಸರ್ವ ವಿಷಯಗಳಲ್ಲಿಯೂ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಮಾಡಿಬಿಟ್ಟು ಆಮೇಲೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸ್ತಾ ನಮಗೆ ಬೇಕಾದದ್ದನ್ನು ತಿಳಿಪಡಿಸ್ಬೇಕು. ನಾವೇನು ಮಾಡಿಬಿಡ್ತೇವೆ, ಡೈರೆಕ್ಟಾಗಿ ನಮ್ಗೆ ಬೇಕಾದದ್ದನ್ನು ತಿಳಿಯಪಡಿಸ್ತೀವಿ. ತಪ್ಪೇನಿಲ್ಲ, ಮಾಡೋದು ಒಳ್ಳೆಯದು. ಯಾಕಂದರೆ ದಾವಿದನು ಕೆಲವು ಸಾರಿ ನೇರವಾಗಿ ವಿಷಯಕ್ಕೆ ಬರ್ತಾನೆ. ಕೀರ್ತನೆಗಳಲ್ಲಿ ಕೀರ್ತನೆಗಾರರು ಇತರರು ಕೂಡ ಹಾಗೆ ಬರ್ತಾರೆ, ಹಾಗೆ ಮಾಡ್ತಾರೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರಾತ್ಮನು ಸ್ವಲ್ಪ ಉನ್ನತ ಒಡಂಬಡಿಕೆ, ಶ್ರೇಷ್ಠ ಒಡಂಬಡಿಕೆ, ಶ್ರೇಷ್ಠ ಮಧ್ಯಸ್ಥನು, ಶ್ರೇಷ್ಠ ವಾಗ್ದಾನಗಳು, ಶ್ರೇಷ್ಠ ಪ್ರಕಟಣೆಗಳು, ಶ್ರೇಷ್ಠ ಸುವರಗಳು, ಆತ್ಮಿಕ ವರಗಳು ನಮಗೆ ಕೊಟ್ಬಿಟ್ಟು ಮೊದಲು ಪ್ರಾರ್ಥನೆ ಮಾಡುವಾಗ ನಾವು ಸರ್ವ ವಿಷಯಗಳಲ್ಲಿ ಕೃತಜ್ಞತಾಸ್ತುತಿ, ಆಮೇಲೆ ಪ್ರಾರ್ಥನೆ ವಿಜ್ಞಾಪನೆ, ಆನಂತರ ನಮಗೆ ಬೇಕಾದದನ್ನು ತಿಳಿಯಪಡಿಸಬೇಕೆಂಬುದಾಗಿ ಒಳ್ಳೆಯ ಒಂದು ಅಭ್ಯಾಸ. ಆ ರೀತಿಯ ಮಾಡಲಿಕ್ಕೆ ದೇವರು ಸಹಾಯ ಮಾಡಲಿ. ಇಲ್ಲಿ ಕೂಡ ದಾವಿದನು ನೋಡುವಾಗ ವಿಷಯಕ್ಕೆ ಬರೋದಕ್ಕೆ ಮುಂಚಿತವಾಗಿ ಏನು ತನಗೆ ಬೇಕು ಎಂಬುದನ್ನು ಹೇಳೋದಕ್ಕೆ ಮುಂಚಿತವಾಗಿ ದಾವಿದನು ಅವನೇನು ಮಾಡ್ತಾನೆ, ಭೂಲೋಕದಲ್ಲಿ ದೇವರ ನಾಮದ ಬಗ್ಗೆ ವರ್ಣಿಸ್ತಾನೆ, ದೇವರ ವೈಭವವನ್ನು ತಿಳಿಸ್ತಾನೆ. ಮತ್ತು ಹಾಗೆ ಮಾತಾಡ್ತಾ ಒಂದು ಮಾತು 2ನೇ ವಚನದಲ್ಲಿ ಹೇಳ್ತಾನೆ, ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ಇದೇ ಮಾತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥದ್ದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಇದು ಮೆಸಿಯಾನಿಕ್ ಸಾಮ್ ಅಂತ ನಾನು ಹೇಳಿದೆ, ಮೆಸಿಯನ ಕೀರ್ತನೆ ಅಂತ ಹೇಳ್ಬಿಟ್ಟು ಈ ಮಾತು ಯೇಸು ಕರ್ತನು ಎಲ್ಲಿ ಹೇಳಿದ್ದಾನೆ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯಕ್ಕೆ ಬಂದರೆ ಇದೇ ಮಾತು ಅಲ್ಲಿ ಹೇಳಲಾಗಿದೆ. ಸ್ವಲ್ಪ ವ್ಯತ್ಯಾಸ, ಆ ವ್ಯತ್ಯಾಸ ನಮಗೆ ಒಂದು ಪ್ರಕಟಣೆಯನ್ನೇ ಕೊಡುವಂಥದ್ದಾಗಿದೆ. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಇರುವಂಥದ್ದು ಎಕ್ಸಾಕ್ಟಾಗಿ ಇದ್ದ ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಉಲ್ಲೇಖಿಸದೇ ಇರಲಿಕ್ಕೆ ಕಾರಣ ಇದೆ. ಅದೇನೆಂದರೆ ಹಳೆ ಒಡಂಬಡಿಕೆಯನ್ನು ಹೊಸ ಒಡಂಬಡಿಕೆ ವಿವರಿಸ್ತದೆ, ಹೊಸ ಒಡಂಬಡಿಕೆಯನ್ನು ಹಳೆ ಒಡಂಬಡಿಕೆ ಕೂಡ ವಿವರಿಸುವಂಥದ್ದಾಗಿದೆ. ಸರಿ, 21ನೇ ಅಧ್ಯಾಯ ನಾವು ಮತ್ತಾಯನ ಬರೆದ ಸುವಾರ್ತೆ. ಮತ್ತಾಯನು ಯಹೂದಿಗಳಿಗೆ ಯೇಸು ಕ್ರಿಸ್ತನನ್ನು ರಾಜನನ್ನಾಗಿ ವಿವರಿಸುವಾಗ ಕೆಲವರು ಚಿಕ್ಕ ಮಕ್ಕಳು ದಾವಿದನ ಕುಮಾರನಿಗೆ ಜಯ ಜಯ ಅಂತೇಳ್ಬಿಟ್ಟು, ಹೊಸನ್ನ ಅಂತೇಳ್ಬಿಟ್ಟು ಸ್ತೋತ್ರ ಮಾಡಿಕೊಂಡು ಹೋಗ್ತಾ ಇರುವಾಗ, ಯಾವ ರೀತಿಯಾಗಿ ದಾವಿದನ 8ನೇ ಅಧ್ಯಾಯದಲ್ಲಿ ಸ್ತೋತ್ರದೊಂದಿಗೆ ದೇವರೇ ನಿನ್ನ ನಾಮವು, ನಿನ್ನ ವೈಭವವು ಅಂತ
ಸ್ತೋತ್ರದಿಂದ ಪ್ರಾರಂಭಿಸ್ತಾನಲ್ಲ, ಹಾಗೆ ಮಕ್ಕಳು ಕೂಡ ಯೇಸು ಕರ್ತನ ಕಾಲದಲ್ಲಿ ಆ ರೀತಿಯಾಗಿ ದಾವಿದನ ಕುಮಾರನಿಗೆ, ಅದು ದಾವಿದನ ಕೀರ್ತನೆ, ಅದು ಇಲ್ಲಿ ಕೂಡ ಒಂದು ಕನೆಕ್ಷನ್, ದಾವಿದನ ಕುಮಾರನಿಗೆ ಜಯ ಅಂತ ಹೇಳ್ಬಿಟ್ಟು ಕೂಗ್ತಾ ಇರುವಾಗ ದೇವಾಲಯದಲ್ಲಿ ಆ ಹುಡುಗರನ್ನು ನೋಡಿ ಕೆಲವು ಮಹಾಯಾಜಕರು, ಶಾಸ್ತ್ರಿಗಳು ಭಾಳ ಕೋಪ ಮಾಡಿಕೊಂಡು ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾರೆ, ಇವರು ಹೇಳುವುದನ್ನು ಕೇಳ್ತೀಯೋ, ಇವ್ರೇನು ಮಾಡ್ತಿದ್ದಾರೆ ಗೊತ್ತಾ ಎಂಬುದಾಗಿ ಶಾಸ್ತ್ರಿಗಳು ಮಹಾಯಾಜಕರು ಕೇಳಿದಾಗ, ಮಹಾಯಾಜಕನು ಮತ್ತು ಶಾಸ್ತ್ರಿಗಳು ಕೇಳಿದಾಗ ನಮ್ಮ ಯೇಸು ಕರ್ತನು ಕೊಟ್ಟಂಥ ಉತ್ತರ ಏನಂದರೆ, ಹೌದು ಕೇಳ್ತೇನೆ, ನಾನು ಕೇಳಿಸ್ತಾ ಇದ್ದೆ ಅವರು ಮಾತಾಡೋದು. ಮಕ್ಕಳು, ಸಣ್ಣ ಮಕ್ಕಳ ಬಾಯಿಂದಲೂ ಮೊಲೆ ಕೂಸುಗಳ ಬಾಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದಿ ಎಂಬುದನ್ನು ನೀವು ಎಂದಾದರೂ ಓದಲಿಲ್ವೋ? ಎಲ್ಲಿ ಬರೆದಿದ್ದದು? ಕೀರ್ತನೆ 8 ಓದಲಿಲ್ವಾ ನೀವು? ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಕೆಲವೇ ಪುಸ್ತಕಗಳಿದ್ದವು, 39 ಪುಸ್ತಕಗಳು. ಆದ ಕಾರಣ ಆ ಕೀರ್ತನೆಗಳಲ್ಲಿ 8ನೇ ಕೀರ್ತನೆ ನೀವು ಓದಲಿಲ್ವಾ ಅಂತ ಹೇಳ್ಬಿಟ್ಟು ಮಹಾಯಾಜಕನಿಗೂ ಶಾಸ್ತ್ರಿಗೂ ಯೇಸು ಕರ್ತನು, ಯೌವನಸ್ಥನಾದ ಯೇಸು ಕರ್ತನು ಪ್ರಶ್ನೆ ಮಾಡಿದನ. ಅದಕ್ಕೆ ಅವರು ಉತ್ತರ ಕೊಡಲಿಲ್ಲ. ಆದರೆ ಅಲ್ಲಿ ಇಲ್ಲಿ ವ್ಯತ್ಯಾಸ ಏನಂದರೆ, ಸ್ತೋತ್ರವನ್ನು ಸಿದ್ಧಿಗೆ ಅನ್ನುವಂಥ ಮಾತು ಅಲ್ಲಿದೆ. ಆದರೆ ಇಲ್ಲಿ ಕೀರ್ತನೆ 88ನೇ ಕೀರ್ತನೆಯಲ್ಲಿ ವ್ಯತ್ಯಾಸವಾಗಿದೆ. ಏನು ವ್ಯತ್ಯಾಸವಾಗಿದೆ? ಇನ್ನೊಂದು ಸರಿ ಅದನ್ನು ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದು. 21ನೇ ಕೀರ್ತನೆಯಲ್ಲಿ 8ನೇ ಅಧ್ಯಾಯದಲ್ಲಿರುವಂಥ ವಾಕ್ಯವನ್ನೇ ನಮ್ಮ ಕರ್ತನು ಹೇಳ್ತಿದ್ದಾನೆ, ಮಕ್ಕಳ ಬಾಯಿಂದ ಸ್ತೋತ್ರ ಸಿದ್ಧಿ ಅಂತ ನಮ್ಮ ಕರ್ತನು. ಆದರೆ ಮಕ್ಕಳ ಬಾಯಿಂದ ಬಲವಾದ ಸಾಕ್ಷಿ ಕೀರ್ತನೆ 8, ಸ್ತೋತ್ರ ಸಿದ್ಧಿ ಯೇಸು ಕರ್ತನ ಮಾತು. ಆ ವಾಕ್ಯ ಹೇಳುವಾಗ ಆ ವಾಕ್ಯದ ಅರ್ಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಿಡಿಸ್ತಾ ಇದ್ದಾನೆ, ವ್ಯಾಖ್ಯಾನ ಮಾಡ್ತಾ ಇದ್ದಾನೆ. ಬಲವಾದ ಸಾಕ್ಷಿ ಅಂದರೆ ಸ್ತೋತ್ರ ಸಿದ್ಧಿ. ಹಾಗಾದರೆ ನಾವು ಸಾಕ್ಷಿ ಕೊಡುವಾಗ ಅದರಲ್ಲಿ ಬಲ ಇದೆ. ನಾವು ಸಾಕ್ಷಿ ಕೊಡುವಾಗ ಅದು ದೇವರಿಗೆ ಸ್ತೋತ್ರ ಮಾಡುವಂಥದ್ದಾಗಿದೆ ಎಂಬುದಾಗಿ ಕೂಡ ನಾವು ತಿಳ್ಕೊಳ್ಬೋದು. ಆನಂತರ ಸೃಷ್ಟಿಯ ಬಗ್ಗೆ 3ನೇ ವಚನದಲ್ಲಿ ಕೀರ್ತನೆಗಾರನು ಅಂದರೆ ದಾವಿದನು ಮಾತಾಡ್ತಾನೆ, ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರ ನಾನು ನೋಡುವಾಗ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು, ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿದ್ದಿ ಅಂತ ಹೇಳ್ಬಿಟ್ಟು 8:5 ದಾವಿದನು ಹೇಳಿದಾಗ ಅದು ಮೆಸ್ಸಿಯನ ಕುರಿತಾಗಿ, ಹೌದು ಮನುಷ್ಯನ ಕುರಿತಾಗಿಯೇ ಇತ್ತು, ಮನುಷ್ಯನ ಕುರಿತಾಗಿ ಇದ್ದ ಹಾಗೇ ಕಾಣ್ತದೆ ಅದು. ಆದರೆ ಅದು ಕ್ರಿಸ್ತನನ್ನು ಕುರಿತಾಗಿಯೂ ಕೂಡ ಇತ್ತು ಎಂಬುದನ್ನು ನಾವು ಇಬ್ರಿಯ 2ನೇ ಅಧ್ಯಾಯಕ್ಕೆ ಹೋದಾಗ ಅರ್ಥ ಆಗ್ತದೆ ರೀ. ಆ ಕೀರ್ತನೆ ಓದ್ತಿದ್ದಾಗ ಮನುಷ್ಯನ ಬಗ್ಗೆ ಇದೆ ಅಂತ ತಿಳ್ಕೊಳ್ತೀವಿ, ಆದರೆ ಕ್ರಿಸ್ತನ ಬಗ್ಗೆ ಅದು ಇದೆ. ಹೇಗೆ ಗೊತ್ತು? 2ನೇ ಅಧ್ಯಾಯ 8ನೇ ವಚನವನ್ನು ನಾವು ನೋಡಿಕೊಳ್ಳುವಾಗ, ಆತನು ಎಲ್ಲವನ್ನು ಮನುಷ್ಯನಿಗೆ ಅಧೀನ ಮಾಡಿದನೆಂಬುದರಲ್ಲಿ ಅವನಿಗೆ ಒಂದು ಕೂಡ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲ ಅಂತ ಗೊತ್ತಾಯ್ತು. ಹಾಗಾದರೆ ಯಾರ ಬಗ್ಗೆ ಇದು ಮಾತಾಡ್ತದೆ? 9ನೇ ವಚನ 2:9 ಇಬ್ರಿಯ, ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು ಅಂದರೆ ಯೇಸುವು. ಹಾಗಾದರೆ ಯೇಸು ಕ್ರಿಸ್ತನ ಬಗ್ಗೆ ಆ ಕೀರ್ತನೆ 8ನೇ ಅಧ್ಯಾಯ ಯೇಸು ಕರ್ತನ ಬಗ್ಗೆಯೇ
ಇದೆ. 8:5 ಯಾರಿಗೆ ಅನ್ವಯ ಆಗ್ತಾ ಇದೆ? ಯಾರ ಬಗ್ಗೆ ಅಲ್ಲಿ ಮಾತನಾಡ್ತಾ ಇದೆ? ಮನುಷ್ಯನ ಬಗ್ಗೆನೇ ಮಾತನಾಡ್ತಾ ಇದೆ. ಬಹುಶಃ ಆದಾಮನ ಬಗ್ಗೆ ಅದು ಮಾತಾಡ್ತಾ ಇದೆ. ಹೌದು, ಆದಾಮನಿಗೂ ಅನ್ವಯ ಆಗ್ತದೆ, ಮನುಷ್ಯನಿಗೂ ಅನ್ವಯ ಆಗ್ತದೆ, ನಮಗೂ ಅನ್ವಯ ಆಗ್ತದೆ. ಆದರೆ ಆ 8ನೇ ಕೀರ್ತನೆಯನ್ನು ವಿವರಿಸುವಾಗ ಇಬ್ರಿಯ ಗ್ರಂಥಕರ್ತನು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನ, ಅಂದರೆ ಯೇಸು ಪ್ರಭಾವವನ್ನು, ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದ್ದನು. ಆತನು ಮರಣದಿಂದ, ಯೇಸು ಕ್ರಿಸ್ತನ ಶಿಲುಬೆಯ ಮರಣದಿಂದ ಆತನಿಗೆ ಮಾನ ಪ್ರಭಾವ ಸಿಕ್ಬಿಡ್ತು ಎಂಬುದಾಗಿ ಇದನ್ನು ಇಂಟರ್ಪ್ರೆಟ್ ಮಾಡ್ತಾ ಇದ್ದಾನೆ. ದಾವಿದನ ಕೀರ್ತನೆಯನ್ನು ಇಬ್ರಿಯ ಗ್ರಂಥಕರ್ತನು ಅರ್ಥ ಬಿಡಿಸ್ತಾ ಹೇಳ್ತಾ ಇದ್ದಾನೆ. ಸರಿ, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಕೊಟ್ಟಿದ್ದೀ ಆತನಿಗೆ ಅಂತ ಹೇಳಿದಾಗ ಅದು ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿದೆ. ಹೌದು, ಇವೆಲ್ಲವನ್ನು ಅವನಿಗೆ ಅಂತ ಹೇಳಿದಾಗ ಆದಾಮನಿಗೂ ಅನ್ವಯ, ಮನುಷ್ಯರಿಗೂ ಅನ್ವಯ, ಯೇಸು ಕ್ರಿಸ್ತನಿಗೂ ಇದು ಅನ್ವಯ ಸ್ಪೆಷಲ್ ಆಗಿ, ಪ್ರತ್ಯೇಕವಾಗಿ. 9ನೇ ವಚನ, ಕೀರ್ತನೆ 8ನೇ ಅಧ್ಯಾಯ 9ನೇ ವಚನಕ್ಕೆ ನಾವು ಬಂದಾಗ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಹಾಗೆ ಪ್ರಾರಂಭ ಮಾಡಿದ 1ನೇ ವಚನದಲ್ಲಿ ಅದೇ ಮಾತಿನಿಂದ 9ನೇ ವಚನದಲ್ಲಿ ಮುಕ್ತಾಯ ಮಾಡ್ತಿದ್ದಾನೆ. ದೇವರ ನಾಮ ಯೇಸು ಎಂಬುದು ದೇವರ ನಾಮ. ಆದ ಕಾರಣ ಯೇಸುವನ್ನು, ನಮ್ಮ ಕರ್ತನಾದ ಯೇಸುವನ್ನು ಕೀರ್ತನೆಯಲ್ಲಿ ನಾವು ನೋಡ್ತೇವೆ. 8ನೇ ಕೀರ್ತನೆ ಮೆಸ್ಸಿಯನ ಕೀರ್ತನೆ, ಅದರಲ್ಲಿ ನಾವು ನೋಡಿದ್ದೇವೆ. ಕೀರ್ತನೆ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.